ನೀವು ಇಲ್ಲೇನು ಮಾಡ್ತಿದ್ದೀರಾ? ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿದೆ ತಾನೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇವಳು ನನ್ನ ಹತ್ರ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಆಫೀಸ್ಗೆ ಹೊರಟಿಯಾ ಅಮೂಲ್ಯ? ಆಗ್ಲೇ ಹೇಳಿದ್ನಲ್ಲ ಅತ್ತೆ, ಯಾಕೆ ಇಷ್ಟು ಬೇಗ ಮಾಡ್ತೋಯ್ತಾ? ನೀವೇ ವಿಶ್ ಮಾಡಿದ್ರಲ್ಲ, ಯಾಕೆ ಮೆಮೊರಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಆ ಥರ ಕಾಯಿಲೆ ನಮ್ಮ ವಂಶದಲ್ಲಿ ಯಾರಿಗೂ ಇಲ್ಲ. ಏನೋ ಥಿಂಕ್ ಮಾಡ್ತಿದ್ದೆ ಅಷ್ಟೆ. ನೀನು ಹೊರಡು. ನೀವ್ಯಾಕೆ ಇಲ್ಲೇ ನಿಂತಿದ್ದೀರಾ? ಅಯ್ಯೋ, ಜ್ವರ ಬಂದಿದೆ ಅನ್ಸುತ್ತೆ, ಮೈಯೆಲ್ಲ ಸುಡ್ತಾ ಇದೆ. ಇಂಥ ಟೈಮಲ್ಲಿ ರೆಸ್ಟ್ ಮಾಡೋದು ಬಿಟ್ಟು ಹೀಗೆಲ್ಲ ಓಡಾಡ್ಕೊಂಡಿದ್ರೆ ಹೇಗೆ ಹೇಳಿ? ಪ್ಲೀಸ್ ವೈಜಯಂತಿ ಅವರೇ, ಹೋಗಿ ರೆಸ್ಟ್ ಮಾಡಿ. ನೀವು ಚೆನ್ನಾಗಿದ್ರೇನೆ ನಮ್ಮಮ್ಮ ಚೆನ್ನಾಗಿರಕ್ಕೆ ಸಾಧ್ಯ. ಅವರು ನೋಡ್ಕೊಳ್ಳೋ ನೀವು ಕೇರ್ ತಗೋಬೇಕಲ್ವಾ? ಹೆಲ್ತ್ ವಿಷಯದಲ್ಲಿ ಈ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು. ನೀವೇನು ಚಿಕ್ಕವರಾ? ನನಗಿಂತ ದೊಡ್ಡವರು. ಹೋಗಿ ರೆಸ್ಟ್ ಮಾಡಿ. ಪರವಾಗಿಲ್ಲ, ನನಗೇನೂ ಆಗಿಲ್ಲ. ಹೋಗಿ ಅಂತ ಹೇಳಿದ್ನಲ್ವಾ? ಪ್ಲೀಸ್ ಹೋಗಿ ರೆಸ್ಟ್ ಮಾಡಿ. ಯಾಕಮ್ಮ, ಏನಾಯ್ತು? ಹುಷಾರಿಲ್ವಾ? ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ರು ಅಮೂಲ್ಯ. ಆದರೆ ಅಮ್ಮನ ನೋಡ್ಕೊಳಕ್ಕೆ ಯಾರೂ ಇಲ್ವಲ್ಲ. ಆದ್ಯ ಹೊರಗಡೆ ಹೋಗಿದ್ದಾಳೆ, ಆರತಿ ಅಡುಗೆ ಮಾಡ್ತಿದ್ದಾಳೆ. ಪಾಪ, ನೀನು ಬೇರೆ ಆಫೀಸ್ಗೆ ಹೊರಟು ನಿಂತಿದ್ಯಾ. ಆದಷ್ಟು ಮನೇಲೇ ರೆಸ್ಟ್ ಮಾಡಿ. ಕಡಿಮೆ ಆಗಲಿಲ್ಲ ಅಂದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅಮೂಲ್ಯ, ನಿನಗೇನು ಬೇಜಾರಿಲ್ಲ ಅಂದರೆ ಇವತ್ತೊಂದಿನ ಆಫೀಸ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ನಾಳೆ ಹೋಗೋಕ್ಕಾಗತ್ತಾ? ಅದು ಅಮ್ಮನ ಜೊತೆ ಯಾರೂ ಇಲ್ವಲ್ಲ, ಪಾಪ. ಸರಿ ಅತ್ತೆ. ಅಮ್ಮ, ನೀವು ರೆಸ್ಟ್ ಮಾಡಿ, ನಾನು ಅಜ್ಜಿ ನೋಡ್ಕೊಳ್ತೀನಿ. ಇಲ್ಲಮ್ಮ, ನಾ ಹುಷಾರಾಗಿದ್ದೀನಿ. ವೈಜಯಂತಿ ಅವರೇ, ಅಮೂಲ್ಯ ಹೇಳ್ತಿದ್ದಾಳಲ್ವಾ ನಾನು ನೋಡ್ಕೋತೀನಿ ಅಂತ. ನೀವು ಹೋಗಿ ರೆಸ್ಟ್ ಮಾಡಿ. ಇದಕ್ಕಿಂತ ನನಗೇನು ಹೇಳೋಕ್ಕಾಗಲ್ಲಪ್ಪ. ಸರಿ, ಹಾಗೆ ಆಗಲಿ. ಅಮೂಲ್ಯ, ನಿಂಗೇನು ಬೇಜಾರಿಲ್ಲ ತಾನೆ? ಅಯ್ಯೋ ಇಲ್ಲ ಅತ್ತೆ, ವಿಕ್ಕಿ ಬಾವಂಗೆ ಕಾಲ್ ಮಾಡಿ ಇಲ್ಲಿನ ಪರಿಸ್ಥಿತಿ ಹೇಳಿ ಆಫೀಸಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಒಂದಿನದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ನಾನು ಮಾಡ್ತೀನಿ. ನೀನು ವೇದಾಂತ್ ಮುಂದೆ ನನ್ನ ಬಾಯಿಂದ ಆಫೀಸ್ಗೆ ಹೋಗು ಅಂತ ಹೇಳಿಸ್ಕೊಂಡಂದು ಮಾತ್ರಕ್ಕೆ ಆಫೀಸ್ಗೆ ಹೋಗ್ಬೋದು ಅಂತ ಅಂದ್ಕೊಂಡಿದೀಯಾ? ನೀನು ಎದುರು ಹಾಕ್ಕೊಂಡಿರೋದು ಸುಹಾಸಿನಿನ. ನೀನು ನೋಡಬೇಕಾಗಿರೋದು ತುಂಬಾ ಇದೆ ಕಣೆ. ನೋಡ್ತೀಯ, ನೋಡ್ತೀಯ. ಸರಿ, ನೀವು ನನ್ನ ಕ್ಷಮೆ ಕೇಳಲಿ ಅಂತ ನಾನು ಇದನ್ನು ಹೇಳಲಿಲ್ಲ. ವಾಚ್ಮ್ಯಾನ್ ಕೆಲಸ ಮಾಡೋ ಅಗತ್ಯ ಏನಿದೆ ಅಂತ ಕೇಳಿದೆ ಅಷ್ಟೇ. ಅಗತ್ಯ ಇದೆ ಪರಿ. ಯಾಕೆಂದರೆ ನಾವು ಹೆಣ್ಣಿರ್ತವಳು. ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ಕಟ್ಕೊಡ್ಬೇಕು ಅಂದರೆ ನಾನು ಆಟೋನು ಓಡಿಸ್ಬೇಕು, ವಾಚ್ಮ್ಯಾನ್ ಕೆಲಸನೂ ಮಾಡಬೇಕು. ನಾವು ಇರಬೇಕಾದ್ರೇ ಅವ್ರಿಗೊಂದು ಒಳ್ಳೆ ಜಾಗಕ್ಕೆ ಸೇರಿಸ್ಬೇಕಲ್ವಾ? ಹಾಗಂತ ಆರೋಗ್ಯ ಕೆಡಿಸ್ಕೊಂಡು ಜೀವನನ ಮೊದಲೇ ಮುಗಿಸ್ಕೊಳಕ್ಕಾಗುತ್ತೇನ್ರಿ? ನಾವು ಚೆನ್ನಾಗಿದ್ರೆ ತಾನೇ ನಮ್ಮ ಮಕ್ಕಳಿಗೆ ಒಂದು ದಾರಿ ತೋರ್ಸೋಕ್ಕಾಗೋದು. ಈಗ ನಾವಿರೋ ಪರಿಸ್ಥಿತಿಲಿ ಎಷ್ಟು ದುಡಿದ್ರೂ ಸಾಲದು ಪರಿ. ಮುಂದೆ ನಮಗೆ ತುಂಬ ಖರ್ಚಿದೆ. ಆರತಿ ಅಮ್ಮನ ಮದುವೆ ಮಾಡಿಕೊಟ್ಟ ಹಾಗೆ ಅದಿತಿ ಅಂಜುನು ಮದುವೆ ಮಾಡಿಕೊಡ್ಬೇಕು. ಎಲ್ರಿಗೂ ಒಂದೇ ನ್ಯಾಯ ಒದಗಿಸ್ಬೇಕಲ್ವಾ? ನೀವೇನೇ ಹೇಳಿ, ನೀವು ವಾಚ್ಮ್ಯಾನ್ ಕೆಲಸ ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ರೀ. ಕೆಲಸ ಯಾವುದೇ ಮಾಡಿದ್ರೂ ತಪ್ಪಿಲ್ಲ ಪರಿ. ಆದರೆ ನಾನು ಸುಳ್ಳು ಹೇಳಿ ತಪ್ಪು ಮಾಡಿದೆ. ಆಯ್ತು ಬಿಡಿ ರೀ, ಇನ್ಯಾವತ್ತೂ ನೀವು ನನ್ನ ಹತ್ರ ಸುಳ್ಳು ಹೇಳಬೇಡಿ. ನೀವು ಏನೇ ಕೆಲಸ ಮಾಡೋದಿದ್ರು ಒಂದು ಮಾತು ನನ್ನ ಹತ್ರ ಹೇಳ್ಬಿಟ್ಟು ಮಾಡಿ. ಹಾಗಂತ ನಾನು ಯಾವತ್ತೂ ನಿಮ್ಮ ಹತ್ರ ಸುಳ್ಳು ಹೇಳಿಲ್ಲ ಅಂತೇನಿಲ್ಲ. ಸಣ್ಣ ಪುಟ್ಟ ಸುಳ್ಳು ಹೇಳಿದ್ದೀನಿ, ನಾನು ಹೇಳ್ಬೋದು. ಆದರೆ ನೀವು ಮಾತ್ರ ಯಾವತ್ತೂ ಸುಳ್ಳು ಹೇಳಬಾರ್ದು.
ಇವನು ಮಸ್ಲಕ್ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಯಾವಾಗ ನೋಡಿದ್ರು ಫೋನ್ ಕಚ್ಕೊಂಡೇ ಇರ್ತಾನೆ. ಮೋಸ್ಟ್ಲಿ ಇವನು ರಾ ಏಜೆಂಟ್ ಅನ್ಸುತ್ತೆ. ಇಲ್ಲಿ ನಡೆದಿದ್ದನ್ನೆಲ್ಲ ಯಾರಿಗೋ ಇನ್ಫಾರ್ಮ್ ಮಾಡ್ತಿದ್ದಾನೆ. ಅಂದ್ರೆ ಇವನು ಇನ್ಫಾರ್ಮರು ಯಾವುದಕ್ಕೂ ಇವನ ಮೇಲೆ 2 ಕಣ್ಣೂ ಇಟ್ಟಿರ್ಬೇಕು. ಅಲ್ಲ, ಎಕ್ಸ್ಕ್ಯೂಸ್ ಮೀ ಸರ್, ಒಂದು ಯಾರು ಕಾಲ್ ಮಾಡ್ತಾ ಇದ್ಯಾ? ಕಾಂತ ಸರ್, ನೀವಾ? ಇನ್ನೇನ್ ನಿನ್ ಕಣ್ಣಾಗ ನಾನು ಅಮಿತಾಬ್ ಬಚ್ಚನ್ ತರ ಕಾಣಿಸಲ್ಲ? ಹೈಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತಲ್ಲ? ಇವನ್ ಹೆಡ್ ವೇಟ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಹೇಳು, ಯಾರು ಕಾಲ್ ಮಾಡ್ತಾ ಇದ್ದೆ? ಅದು ವಿಕ್ಕಿ ಸರ್ನ ಪರ್ಸನಲ್ ವಿಷಯ, ಅದಕ್ಕೆ ಕಾಲ್ ಮಾಡ್ತಾ ಇದ್ದೆ. ಚೋಟಾ ಬಾಸ್ತು ಪರ್ಸನಲ್ ಮ್ಯಾಟ್ರು. ಚೋಟಾ ಬಾಸ್ತು ಬಯೋಗ್ರಫಿನೇ ಬರೆಯುವ ಅಷ್ಟು ಅವ್ರ ಬಗ್ಗೆ ನನಗ್ ಗೊತ್ತು. ಅವ್ರ ಮದ್ವೆ ಮಾಡಿಸಿದ್ದೆ ನಾನಮ್ಮ. ಓಹೋ, ನೀವು ಪುರೋಹಿತೆ ಕೂಡ ಮಾಡ್ತೀರಾ ಸರ್? ದಡ್ಡ, ನಾನು ಆ ತರ ಎಲ್ಲ ಹೇಳಿದ್ದು. ಅವ್ರ ಮದ್ವೆ ನನ್ನ ಅಧ್ಯಕ್ಷತೆಯಲ್ಲೇ ಆಗಿದ್ದು. ನಾನಿಲ್ಲ ಅಂತಿದ್ರೆ ಅವ್ರ ಮದ್ವೆನೇ ಆಗ್ತಾ ಇರ್ಲಿಲ್ಲ. ಸೂಪರ್ ಸರ್ ನೀವು. ನನಗೆ ಈ ಬಕೆಟ್ ಹಿಡಿಯೋ ಪ್ರೋಗ್ರಾಮ್ ಎಲ್ಲ ಇಷ್ಟ ಆಗಲ್ಲ. ಮರಳಲ್ಲಿ ಮುತ್ತುಡ್ಕೋ ಕೆಲಸ ಬಿಟ್ಟು ಏನ್ ನಡೆಸ್ತಾ ಇದೆಯಾ ಅಂತ ಹೇಳು. ಸಾರಿ ಸರ್, ವಿಕ್ಕಿ ಸರ್ ಯಾರಿಗೂ ಶೇರ್ ಮಾಡಬೇಡಿ ಅಂತ ಹೇಳಿದ್ರು. ನಮ್ಮ ಕಡೆ ಇದನ್ನೇ ಕಣ ಗಾಂಜಲಿ ಅನ್ನೋದು. ನೀನ್ ಹೇಳ್ದೆ ಅಂದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಮ್ಮ ವಿಕ್ಕಿ ಬಾಸು ನನಗೆ ಎಲ್ಲಾನು ಹೇಳ್ತಾರೆ. ಯಾಕೆ ಹೇಳು, ನನ್ ಋಣ ಅವ್ರ ಮೇಲೆ ಇನ್ನೂ ಇದೆ. ಅವರು ನನಗೆ ಏನ್ ಕೊಟ್ರು ಕಮ್ಮಿನೇ. ನಾನು ಅವ್ರ ಪಾಲ್ಗೆ ಒಂಥರ ದೇವ್ರಿದ್ದಂಗೆ. ಇವತ್ತು ಅವ್ರು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ನಾನೇ ಕಾರಣ. ನಾನಿಲ್ಲ ಅಂತಿದ್ರೆ ಅವ್ರು ಮದುವೆನೇ ಆಗ್ತಾ ಇರ್ಲಿಲ್ಲ, ಇನ್ನು ಸಿಂಗಲ್ ಆಗಿ ಇರ್ತಾ ಇದ್ರು. ಅವ್ರಿಬ್ರು ಮದುವೆ ಮಾಡ್ಸಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಚೋಟಾ ಬಾಸ್ ಮತ್ತೆ ಆರ್ತಿ ಮೇಡಮ್ ಇಬ್ರು ಬೇರೆ ಬೇರೆ ದೀಪಗಳಾಗಿದ್ರು. ನಾನೇ ಅವರಿಬ್ರು ಮಧ್ಯೆ ಸೇತುವೆ ಆಗಿದ್ದೆ. ನಾನೊಂದು ತೀರ ನೀನೊಂದು ತೀರ ಅಂತ ಅವರಿಬ್ರು ದೂರ ಆಗಿದ್ರು. ನಾನು ಅವ್ರನ್ನ ಸೇರಿಸೋ ಬೋಟ್ ಆಗಿದ್ದೆ. ಹಗ್ಲು ರಾತ್ರಿ ಚಳಿ ಮಳೆ ಅನ್ನೋದನ್ನು ನೋಡಿದೆ. ಅವರಿಬ್ರು ಪ್ರೇಮಾಭಿವೃದ್ಧಿಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗ್ ಮಾತ್ರ ಗೊತ್ತು. ಅವ್ರ ಈ ಜನ್ಮದಲ್ಲಿ ನನ್ನ ಮತ್ತೆ ನಮ್ಮ ಬಾಸ್ನ ಮರೆಯಂಗೆ ಇಲ್ಲ. ಅದಕ್ಕೆ ನನ್ನ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ. ಹೌದು ಕಾಂತ, ನೀವಿಲ್ಲ ಅಂತಿದ್ರೆ ವಿಖ್ಯಾತಿ ಮದ್ವೆ ಆಗ್ತಾನೆ ಇರಲಿಲ್ಲ. ಇನ್ನ ಈ ಜನ್ಮದಲ್ಲ, ಇನ್ಯಾವ ಜನ್ಮದಲ್ಲೂ ಮರೆಯಕ್ಕಾಗಲ್ಲ. ಗೊತ್ತಾಯ್ತೇನೋ ಮೂಡ? ಇದಕ್ಕೆ ಹೇಳೋದು ದೊಡ್ಡವ್ರ ಗುಣ ತಿಳಿದವ್ರಿಗೆ ಗೊತ್ತಿರೋದು ಅಂತ. ವಿಕ್ಕಿ ಬಾಸ್ಗೆ ನಾನು ಜೀವ ಇದ್ದಂಗೆ. ಯಾಕಂದ್ರೆ ಅವರು ವಿಷ ಕುಡಿದಾಗ ಅವ್ರನ್ನ ಎತ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸಿ ನೋಡ್ಕೊಂಡಿದ್ದು ನಾನೇ ತಾನೇ. ಇವತ್ತು ಅವರು ಬದುಕಿ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಾನೇ. ಅವ್ರಿಗೆ 2ನೇ ಜೀವ ಕೊಟ್ಟಿದ್ದು ನಾನು. ಅದಕ್ಕೆ ವಿಕ್ಕಿ ಬಾಸ್ಗೆ ನಾನು ಅಂದ್ರೆ ತುಂಬಾ ತುಂಬಾ ಲವ್. ಅವರು ನನಗೆ ಹೇಳ್ದೆ ಏನು ಮಾಡಲ್ಲ. ನನ್ನ ಮಾತನ್ನ ಅವ್ರು ಯಾವತ್ತೂ ತೆಗೆದಾಕಲ್ಲ. ನಾನು ಅವ್ರಿಗೆ ಒಂಥರ 2ನೇ ತಮ್ಮ ಇದ್ದಾಗ. ಮಿಸ್ಟರ್ ಕಾಂತ, ಸುಮ್ನೆ ರಯ ಕಾಂತ, ಚೋಟಾ ಬಾಸ್, ನೀವು ಬಂದಿದ್ದೆ ಗೊತ್ತಾಗಿಲ್ಲ. ಸಾರಿ ಬಾಸ್, ತಪ್ಪಾಯ್ತು. ನಿಮಗ್ ಗೊತ್ತಾಗಿಲ್ಲ ಅಂತಾನೆ ನಾನು ಇಷ್ಟೊತ್ತು ಕಾದಿದ್ದು. ಹಾಗೇನಿಲ್ಲ ಬಾಸ್, ಏನೋ ಫ್ಲೂ ಅಲ್ಲಿ ಬಂದ್ಬಿಡ್ತು. ನೀವು ಕ್ರಿಮಿನಲ್ ಕಾಂತ ಅಂತ ಎಲ್ರಿಗೂ ಗೊತ್ತು. ಇದೇ ಲಾಸ್ಟ್. ಮತ್ತೆ ಏನಾದ್ರೂ ಓವರ್ ಆಗಿ ಮಾತಾಡ್ತಿರೋದೇನಾದ್ರೂ ಕಿವಿಗೆ ಬಿದ್ರೆ 1 ವರ್ಷದ ಸ್ಯಾಲ್ರಿನ ಒಂದೇ ಸಲ ಕೊಡಿಸ್ಬಿಡ್ತೀನಿ. ಹುಷಾರ್. ಬಾಸ್, ಹಾಗೆಲ್ಲ ಏನಾದ್ರೂ ಮಾಡ್ಬಿಟ್ಟಿರ ಬಾಸ್. ಸತ್ಯವಾಗ್ಲೂ ಇನ್ಮೇಲೆ ಯಾವತ್ತೂ ಈ ತರ ಮಾತಾಡಲ್ಲ. ಪ್ರಜ್ವಲ್, ಏನಾದ್ರು ಅಪ್ಡೇಟ್ ಸಿಗ್ತಾ? ಹಾ ಬಾಸ್, ಒಂದು ಇಂಪಾರ್ಟೆಂಟ್ ವಿಷಯ ಉಂಟು. ಒಂದು ಅರ್ಧ ಗಂಟೆಯಲ್ಲಿ ಕನ್ಫರ್ಮ್ ಆಗ್ತದೆ. ಅದು ಕೂಡಲೇ ನಿಮ್ಗೆ ಹೇಳ್ತೀನಿ, ಆಯ್ತಾ ಸರ್? ಹೆಂಡತಿ, ನಾವೇನೇ ಮಾಡಿದ್ರು ನಮ್ ಸ್ವಂತ ಬುದ್ಧಿಯಿಂದ ಮಾಡ್ಬೇಕು. ಬೇರೆಯವ್ರ ಮಾತು ಕೇಳಲ್ಲ.
ಒಬ್ರು ಬೆಳಿತಿದ್ದಾರೆ ಅಂದ್ರೆ ನೋಡ್ಕೊಂಡು ಸಂತೋಷ ಪಡ್ಬೇಕು, ಇಲ್ಲ ಸುಮ್ಮನೆ ಸಹಿಸ್ಕೊಂಡಿರ್ಬೇಕು. ಹಾಳು ಮಾಡಕ್ ಹೋಗ್ಬಾರ್ದು. ಹಲೋ ಆರ್ತಿ, ಹೇಗಿದ್ಯಮ್ಮ? ಅಮ್ಮ ಹೇಗಿದ್ದಾಳೆ? ಮನೇಲಿ ಎಲ್ಲರೂ ಹೇಗಿದ್ದಾರೆ? ಅಮ್ಮ ಸ್ವಲ್ಪ ದಿನ ನಾನು ಅಲ್ಲಿ ಬಂದು ಇರ್ಬೋದಾ ಅಮ್ಮ? ಇದೇನಮ್ಮ ಇದಕ್ಕಿದ್ದ ಹಾಗೆ ಹೀಗಂತಿದ್ಯಾ? ಏನಾಯ್ತು? ಯಾಕೋ ಬೇಜಾರಮ್ಮ. ಸ್ವಲ್ಪ ದಿನ ಇಲ್ಲಿಂದ ಆಚೆ ಹೋದ್ರೆ ಮನ್ಸಿಗೆ ನೆಮ್ಮದಿ ಅನ್ಸ್ಬೋದು, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾರು ಪರಿ? ಆರ್ತಿನ? ಅಮ್ಮ ನಾನು ನಾಳೆನೇ ಬರ್ತೀನಿ. ಒಂದು ವಾರನೋ 15 ದಿನನೋ ಇದ್ದೋಗ್ತೀನಿ. ಅಲ್ಲ ಆರ್ತಿ, ನೀನ್ ಯಾಕೆ ಹೊರಟು ನಿಂತಿದ್ಯಾ? ಏನಾಯ್ತಲ್ಲಿ? ನೀನೇನಮ್ಮ ಹೀಗೆ ಕೇಳ್ತಿದ್ಯಾ? ಅಪರೂಪಕ್ಕೆ ಮಗಳು ತವ್ರ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಯಾಕೆ ಬರ್ತೀಯ ಅಂತ ಕೇಳ್ತಿದ್ಯಲ್ಲ. ನಾನು ಅಲ್ಲಿಗೆ ಬರೋದು ನಿನಗೂ ಇಷ್ಟ ಇಲ್ವಾ? ಅಷ್ಟು ಬೇಗ ನಾನು ಹೊರಗ್ನೋಳಾಗ್ಬಿಟ್ನಾ? ಬೇಜಾರು ಮಾಡ್ಕೋಬೇಡ ಆರ್ತಿ. ನೀನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ರು ಈ ಮನೇನು ನಿಂದೇನೆ. ಈ ಮನೆ ಬಾಗ್ಲು ಯಾವಾಗ್ಲೂ ನಿನಗೆ ತೆರೆದಿರುತ್ತೆ. ಆದ್ರೆ ಕಳೆದ ಸಲ ನೀನ್ ಬಂದಾಗ ನಿನ್ ಗಂಡನ ಜೊತೆ ಏನೋ ಜಗಳ ಮಾಡ್ಕೊಂಡು ಬಂದಿದ್ದೆ. ಈ ಸಲನೂ ಹಾಗೆ ಮಾಡಕ್ ಹೋಗ್ಬೇಡ. ಸುಮ್ನೆ 1-2 ದಿನ ಬಂದು ನಮ್ಮನ್ನೆಲ್ಲ ಮಾತಾಡ್ಕೊಂಡು ಇದ್ದು ಹೋಗೋದಾದ್ರೆ ಬಾ ಅಮ್ಮ, ಅದ್ ನಮಗೂ ಖುಷಿನೇ. ಅದ್ ಬಿಟ್ಟು ಅಲ್ಲಿ ನಿನ್ ಗಂಡನ ಜೊತೆನೋ ಅಥವಾ ಮನೆಯವ್ರ ಜೊತೆನೋ ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಬರೋದಾದ್ರೆ ಬೇಡ ಆರ್ತಿ, ಅದ್ ಸರಿನೂ ಅಲ್ಲ. ಅಮ್ಮ ನೋಡಮ್ಮ, ಜಗಳ ಏನಾದ್ರೂ ಆಗಿದ್ರೆ ಅದನ್ನ ನೀನು ಸರಿ ಮಾಡ್ಕೊಂಡು ಇಲ್ಲಪ್ಪ, ಇಲ್ಲ ನಾನೇ ಅಲ್ಲಿಗೆ ಬಂದು ಮಾತಾಡಿ ಸರಿ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ನೀನ್ ಬಂದು ಇಲ್ಲಿ ಮಾತಾಡೋದೆಲ್ಲ ಏನು ಬೇಡ. ನೀನು ಹೇಳ್ತಿರೋದು ನೋಡಿದ್ರೆ ಅಲ್ಲೇನೋ ನಡೆದಿದೆ ಅಂತ ಅನ್ನಿಸ್ತಿದೆ. ಏನಾಯ್ತು ಮಗಳೇ? ಅಮ್ಮ ಅದು ವಿಕ್ಕಿಯವ್ರ ಜೊತೆ ಸ್ವಲ್ಪ ಬೇಜಾರಾಗಿದ್ದೆ, ಮನ್ ಸರಿ ಇಲ್ಲ ಅಮ್ಮ, ಅದಕ್ಕೆ. ಆರ್ತಿ, ಗಂಡ ಹೆಂಡತಿ ಅಂದ್ಮೇಲೆ ಎಲ್ಲಾರ ಜೀವನದಲ್ಲೂ ಇದ್ದಿದ್ದೆ. ಒಂದಷ್ಟು ದಿನಕ್ಕೆ ಇದು ನಡೀತಾನೆ ಇರುತ್ತೆ. ನಮ್ಮಿಬ್ಬರ ಮಧ್ಯೆನೂ ಇದು ನಡೆದಿದೆ. ಜಗಳ ಮಾಡ್ಕೊಂಡಿದೀವಿ, ಮಾತು ಬಿಟ್ಟಿದೀವಿ, ಇದನ್ನ ನೀವುಗಳು ನೋಡಿದೀರಾ. ಆದ್ರೆ ನಾನು ನಿಮ್ಮಪ್ಪ ಅದನ್ನ ಬೆಳೆಯೋಕ್ಕೂ ಬಿಡ್ಲಿಲ್ಲ, ದೊಡ್ಡದು ಮಾಡ್ಲಿಲ್ಲ. ನೀನು ಅಷ್ಟೇ ಸಲೀಸಾಗಿ ಅದನ್ನ ಬಗೆಹರಿಸ್ಕೊ. ನಿನ್ನಿಂದ ಆಗಲ್ಲ ಅನ್ನೋದಾದ್ರೆ ನನಗೆ ಹೇಳು, ನಾನೇ ಅಲ್ಲಿ ಬಂದು ಮಾತಾಡೋದಕ್ಕೆ ತಯಾರಿದ್ದೀನಿ. ಯಾವ್ದಾಗ್ಬೋದು? ಬೇಡ ಅಮ್ಮ, ನೀನ್ ಬರೋದೆಲ್ಲ ಏನೂ ಬೇಕಾಗಿಲ್ಲ, ನಾನೇ ಎಲ್ಲ ನೋಡ್ಕೊಂಡು ಸರಿ ಮಾಡ್ಕೊಂತೀನಿ ಬಿಡು. ಆರ್ತಿ, ಬಾವಾ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಬಾವಾ? ಅಮೂಲ್ಯ ಇವತ್ತಿಂದ ಮತ್ತೆ ಆಫೀಸಿಗೆ ಬರ್ತಿದ್ದಾಳೆ, ಅದಕ್ಕೆ ನೀವು ಒಪ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ಇನ್ನು ಮುಂದೆ ಮನೆ ಜವಾಬ್ದಾರಿ ನಿಮಗೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಆದ್ರೆ ನೀವು ಅದನ್ನು ನಿಭಾಯಿಸ್ತೀರೋ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಆರ್ತಿಯವರು ನೀವು ಮನೆಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಹೆಣ್ಮಕ್ಳು ಮನೆ ನಡೆಸ್ಕೊಂಡು ಹೋಗೋದು ನಿಜವಾಗ್ಲೂ ಸುಲಭವಾದ ಕೆಲಸ ಅಲ್ಲ. ನಾವು ಗಂಡು ಮಕ್ಕಳು ಹೊರಗಡೆ ಹೋಗಿ ಏನು ಅಚೀವ್ಮೆಂಟ್ಸ್ ಮಾಡಿರ್ಬೋದು ಅಥವಾ ಆಫೀಸಲ್ಲಿ ಕೆಲಸಗಳು ಮಾಡ್ಬೋದು, ಸಕ್ಸಸ್ಫುಲ್ ಆಗಿರ್ಬೋದು. ಅದಕ್ಕೆ ಕಾರಣ ನೀವು ಮನೇಲಿ ಕೊಡೋ ನೆಮ್ಮದಿ, ಧೈರ್ಯ. ಆರ್ತಿ, ನಾನು ಎದುರುಗಡೆ ಇದ್ದೀನಿ ಅಂತ ಹೀಗೆ ಹೇಳ್ತಿದ್ದೀರಾ ಬಾಬಾ, ಆದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು 4 ಗೋಡೆ ಮಧ್ಯೆ ಇರೋದೇ ನಿಮ್ಗೆ ಆಸೆ ಅಲ್ವಾ? ಹಾಗೇನೆ ನಿಮಗೆ ಮೊದಲಿನಷ್ಟು ಟೆನ್ಷನ್ ಇರೋದಿಲ್ಲ. ವೈಜಿ ಅಂತ ಮಾಡಿದ್ದಾರೆ, ಅವ್ರ ಹೆಲ್ಪ್ನ ಕೂಡ ನೀವು ಬಳಸ್ಕೋಬಹುದು. ಅಮೂಲ್ಯನ ಆಫೀಸಿಗೆ ಕರ್ಕೊಂಡು ಹೋಗೋದ್ರಿಂದ ನನ್ನ ವರ್ಕಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನನಗೆ ನೀವು ಹೇಳ್ತಿರೋದು ಅರ್ಥ ಆಗ್ತಿದೆ ಬಾಬಾ. ನಿಮ್ಗೆ ಆಫೀಸಲ್ಲಿ ಅಷ್ಟೊಂದು ಕಷ್ಟ ಆಗ್ತಿದ್ರೆ ಇನ್ನೊಂದಿಬ್ರು ಸ್ಟಾಫ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲ ಆರ್ತಿ, ಅಮೂಲ್ಯನ ಪೊಸಿಷನ್ ಬೇರೆ ಯಾರಿಗೂ ಕೊಡೋದಕ್ಕಾಗಲ್ಲ. ನಮ್ಮ ಆಫೀಸಿಗೆ ನಮ್ಮ ಬಿಸ್ನೆಸ್ಗೆ ಅವಳೇ ಸೇರಿ. ಅಮೂಲ್ಯನ ರಿಪ್ಲೇಸ್ಮೆಂಟ್ ಯಾವ ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ. ಅಮೂಲ್ಯ ಜಾಗಕ್ಕಿಲ್ಲ ಅಂದ್ರೂ ವಿಕ್ಕಿ ಜಾಗಕ್ಕೆ ತಗೊಳ್ಳಿ ಬಾಬಾ, ಮುಂದೆ ಅಗತ್ಯ ಬಿದ್ದರೂ ಬೀಳ್ಬೋದಲ್ವಾ? ಒಡೆಯು ಸೇಗ ಆರ್ತಿ, ನೆವರ್, ಸಾಧ್ಯನೇ ಇಲ್ಲ. ವಿಕ್ರಹನ್ ಜಾಗಕ್ಕೆ ಬೇರೆಯವ್ರು ಬರೋದಕ್ಕೆ ಹೇಗೆ ಸಾಧ್ಯ? ನೀವೇನೋ ತಲೆ ಕೆಡ್ಸ್ಕೊಬೇಡಿ. ಅಷ್ಟು ಆಫೀಸ್ ಕೆಲಸ ನಮ್ಮ ಮನೆಯವರು ನೋಡ್ಕೊಳ್ತೀನಿ. ಬೇರೆಯವ್ರ ಅವಶ್ಯಕತೆ ನಮಗೆ ಖಂಡಿತವಾಗಿರಲ್ಲ. ಬಾಯ್.
ಅಮ್ಮ ಹಾಂ ಹಣ್ಣು ತಗೊಳ್ಳಿಮ್ಮ. ವೈಜಯಂತಿ, ತುಂಬ ದಿನದಿಂದ ನಿನ್ನನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ. ಹಾಳಾದ್ದು ನೆನಪೇ ಆಗ್ತಾ ಇರಲಿಲ್ಲ. ಇವತ್ತು ನೆನಪಾಗಿದೆ ಅಲ್ವಮ್ಮ, ಕೇಳಿ. ನಮ್ಮೂರಲ್ಲಿ ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ತಂದೆ ತಾಯಿ ಯಾರು? ನಿಮ್ಮ ಮನೆಯವರೆಲ್ಲ ಏನು ಕೆಲಸ ಮಾಡ್ಕೊಂಡಿದ್ರು? ಯಾಕಮ್ಮ? ಏನಿಲ್ಲ ಕಣಮ್ಮ, ನಮ್ಮೂರಲ್ಲಿ ನನಗೆ ಎಲ್ಲರ ಪರಿಚಯನೂ ಇದೆ. ನೀನು ನಮ್ಮ ಪರಿಚಯದವ್ರ ಮಗಳ ಅಂತ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೆ. ಅತ್ತೆ ಒಳ್ಳೆ ಪ್ರಶ್ನೆನೇ ಕೇಳಿದ್ದಾರೆ. ಈಗ ಇವ್ರು ಕೊಡೋ ಉತ್ತರದಿಂದ ನನ್ನ ಅನುಮಾನ ಖಂಡಿತ ಬಗೆಹರಿಯುತ್ತೆ. ವೈಜಯಂತಿ, ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ಹೇಳಮ್ಮ, ನಿಮ್ಮ ತಂದೆ ತಾಯಿ ಯಾರು ಅಂತ ಹೇಳು. ನಮ್ಮ ತಂದೆ ಹೆಸರು ಜಯರಾಮ್ ಅಂತಮ್ಮ. ನಮ್ಮ ತಾಯಿ ಸೀತಾಲಕ್ಷ್ಮಿ. ಜಯರಾಮು ಅಂತನಾ? ನಾನು ನಮ್ಮೂರಲ್ಲಿ ಆ ಹೆಸರೇ ಕೇಳಿಲ್ವಲ್ಲ. ನಿಮ್ಮ ತಂದೆ ಏನು ಕೆಲಸ ಮಾಡ್ಕೊಂಡಿದ್ರು? ನಿಮ್ಮ ಮನೆ ಯಾವ ಕಡೆ ಇದೆ? ಅವರು ಗ್ರೆನೈಟ್ ಬಿಸ್ನೆಸ್ ಮಾಡ್ತಿದ್ರಮ್ಮ. ಸಿಟಿ ಬಸ್ ಸ್ಟ್ಯಾಂಡ್ ಹಿಂದೆನೇ ನಮ್ಮ ಮನೆ ಇತ್ತು. ಛೇ, ಇಬ್ರು ಬೇರೆನೇ ಹೇಳ್ತಾ ಇದ್ದಾರಲ್ಲ. ಒಂದೇ ಊರಲ್ಲಿ ಒಂದೇ ಥರ ಇಲ್ಲಿರೋಕ್ಕೆ ಹೇಗೆ ಸಾಧ್ಯ? ನಂಗೆ ಯಾಕೋ ಇದನ್ನು ನಂಬೋಕೆ ಆಗ್ತಿಲ್ಲ. ಇವರು ತಮ್ಮ ಮಕ್ಕಳು ಮುಂದೆನೇ ನಿಜ ಹೇಳಲ್ಲ ಅಂತಾರಲ್ಲ, ಇಷ್ಟೊಂದು ಸುಳ್ಳು ಹೇಳೋ ಅಗತ್ಯ ಆದರೂ ಏನಿರ್ಬೋದು? ವೈಜಯಂತಿ, ಒಂದು ಕೆಲಸ ಮಾಡು, ನನ್ನ ಮಗಳದೊಂದು ಫೋಟೋ ಇದೆ, ಅದನ್ನು ತೆಕ್ಕೊಡ್ತೀಯಾ? ಅಮೂಲ್ಯ, ಅಮೂಲ್ಯ, ಬಾಸ್, ಮೇಡಮ್ ಇನ್ನು ಆಫೀಸಿಗೆ ಬಂದೇ ಇಲ್ಲ. ಏನೋ ಆಫೀಸಿಗೆ ಬಂದಿಲ್ವಾ? ಅರ್ಥ ಆಯ್ತು. ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ. ಜೊತೆಗೆ ಆಫೀಸ್ಗೆ ಹೋಗೋಣ ಬಾ ಅಂದ್ರೆ ಅದಕ್ಕೂ ರೆಡಿ. ಇಷ್ಟೊತ್ತಂದ್ರೆ ಆಫೀಸ್ಗೂ ಬಂದಿಲ್ವಲ್ಲ, ಏನ್ ಮಾಡೋದೀಗ? ನನ್ನ ಮಗಳದೊಂದು ಫೋಟೋ ಇದೆ, ಅದನ್ನು ತೆಕ್ಕೊಡ್ತೀಯಾ? ಅದು ಖಂಡಿತ ನನ್ನ ಫೋಟೋನೇ ಆಗಿರುತ್ತೆ. ಅಮ್ಮನ್ಗೆ ಆ ಫೋಟೋನಲ್ಲಿರೋದು ನಾನೇ ಅಂತ ಗೊತ್ತಾದ್ರೆ ಏನ್ ಮಾಡೋದು? ಪಾಪ, ಅಮ್ಮನ್ಗೆ ಹೇಗಿದ್ರು ಕಣ್ ಕಾಣಲ್ಲ. ಆ ಫೋಟೋನಲ್ಲಿರೋಳು ನಾನೇ ಅಂತ ಅವ್ರಿಗೆ ಗೊತ್ತಾಗಲ್ಲ. ಎಲ್ಲಿ ಅಮ್ಮ? ಎಲ್ಲಿಟ್ಟಿದ್ದೀರಾ? ಆ ಕಬೋರ್ಡಲ್ಲಿದೆ ನೋಡಮ್ಮ. ಹಾಂ. ಅಮ್ಮ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ, ಏನಮ್ಮ ಹೇಗೆ ಹೇಳ್ತಾ ಇದೀಯಾ? ನನ್ನ ಮಗಳ ಫೋಟೋ ಅಂತ ಯಾರಿಗೋ ಗೊತ್ತಾಗಬಾರ್ದು ಅಂತ ಅಲ್ಲಿ ಬಚ್ಚಿಟ್ಟಿದ್ದೆ. ಅಲ್ಲಿಲ್ಲ ಅಂದ್ರೆ ಏನರ್ಥ? ಎಲ್ಲೋಯ್ತು?